ಹಲೋ ವೀಕ್ಷಕರೇ, ಎಲ್ಲರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಇರೋದು ಪಶ್ಚಿಮ ಕರಾವಳಿಯ ಒಂದು ಸುಂದರವಾದ ನಗರದಲ್ಲಿ. ಯಾವುದಿದು ಅಂತ ಗೆಸ್ ಮಾಡಿ ನೋಡೋಣ. ಇಲ್ಲಿ ಸುಂದರವಾದ ಬೀಚಸ್ಗಳಿದ್ದು ತುಂಬ ಪುರಾತನವಾದ ದೇವಾಲಯಗಳು ಕೂಡ ಇದೆ. ಹಾಗೆ ಇದು ಒಂದು ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರುವಾಸಿಯಾದಂಥ ನಗರ. ವೆಲ್ಕಮ್ ಟು ನಮ್ಮ ಮಂಗಳೂರು. ಹಾಗಾದರೆ ತಡ ಯಾಕೆ, ಮಂಗಳೂರು ಸಿಟಿನ ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ಬರೋಣ ಬನ್ನಿ. ನಾನು ತುಂಬ ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದಿದ್ದೆ, ಬಟ್ ಅದಾದಮೇಲೆ ಮಂಗಳೂರಿಗೆ ಬಂದಿರಲಿಲ್ಲ. ಇವಾಗಲೇ ಬರ್ತಿರೋದು. ಎಷ್ಟು ಚೇಂಜಸ್ ಆಗಿದೆ ಅಂದರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಿಲ್ಡಿಂಗ್ಸ್ಗಳೆಲ್ಲ ತುಂಬ ತಲೆ ಎತ್ತಿ ನಿಂತ್ಬಿಟ್ಟಿವೆ. ಹಾಗೆ ಈ ಟ್ರಾಫಿಕ್ ಬಗ್ಗೆ ಮಾತಾಡಬೇಕಂದ್ರೆ ಗೊತ್ತಲ್ವಾ, ಟ್ರಾಫಿಕ್ ಮಾಡ್ರೇಟ್ ಆಗೇ ಇದೆ. ಹಾಗೆ ನೀವು ಇದನ್ನು ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ನೋಡ್ತಾ ಇರ್ತೀವಿ, ಬೆಂಗಳೂರಲ್ಲಿ ಒಂದು ಸಲ ಟ್ರಾಫಿಕ್ಕಲ್ಲಿ ಸ್ಟ್ರಕ್ ಆಗಿಬಿಟ್ರೆ ಮಿನಿಮಮ್ 10 ಮಿನಿಟ್ಸ್ ಆದರೂ ಬೇಕು. ಆದರೆ ಇಲ್ಲಿ ಆ ಥರ ಅಲ್ಲ, ನೀವು ಈಸಿಯಾಗಿ ಓಡಾಡ್ಬೋದು ಸಿಟಿಯಲ್ಲಿ. ವೀಕ್ಷಕರೇ, ನೀವೀಗ ನೋಡ್ತಾ ಇರುವಂಥದ್ದು ಮಂಗಳೂರಿನ KSRTC ಬಸ್ ಸ್ಟಾಪ್ ನಿಲ್ದಾಣದ ಹತ್ತಿರ ರಸ್ತೆ. ಹಾಗೆ ಅದರ ಆಪೋಸಿಟ್ ನಿಮಗೆ ಭಾರತ್ ಮಾಲ್ ಅಂತ ಸಿಗುತ್ತೆ. ಇದು ತುಂಬ ಹಳೆ ಮಾಲ್ ಆ್ಯಕ್ಚುಲಿ. ನಾನು ಹೋದ್ಸಲ ಬಂದಾಗ ಇಲ್ಲಿ ವಿಸಿಟ್ ಮಾಡಿದ್ದೆ. ನೋಡಿ, ಇದು PVS ಸರ್ಕಲ್ ಮಂಗಳೂರದು ಮೇನ್ ಜಂಕ್ಷನ್ಸಲ್ಲಿ ಬಂದು ನಾವೀಗ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೇವೆ. ಸೊ ಆನ್ ದಿ ವೇ ನಾವೀಗ ಆಲ್ಮೋಸ್ಟ್ ಸಿಟಿ ಸೆಂಟರ್ ರೀಚ್ ಆಗ್ತಾ ಇದ್ದೀವಿ. ನೀವು ಫ್ಯಾಮಿಲಿ ಒಟ್ಟಿಗೆ ಬಂದಾಗ ಏನಾದರೂ ಶಾಪಿಂಗ್ ಮಾಡೋ ಪ್ರೋಗ್ರಾಮ್ ಇದ್ದರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಹಾಗೆ ಸಿಟಿ ಸೆಂಟರ್ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ನಾವು ನೋಡ್ಕೊಂಡು ಬರೋಣ ಬನ್ನಿ. ನಾವು ಕಾರನ್ನು ಪಾರ್ಕ್ ಮಾಡಿ ಮಾಲ್ ಒಳಗಡೆ ಬರ್ತಾ ಇದ್ದಂಗೆ ತುಂಬ ಬಾಯಾರಿಕೆ ಆಗಿತ್ತು. ಹಾಗೆ ನಮ್ಮ ಕಣ್ಣಿಗೆ ಫಸ್ಟ್ ಬಿದ್ದಿದ್ದು ಈ ಲೈಮ್ ಸೋಡಾ ಅಂಗಡಿ. ಸೊ ಇವನು ಜ್ಯೂಸ್ ಬಾಟಲ್ ಒಳಗಡೆ ಲಿಂಬು ಹಾಗೆ ಮೆಣಸು, ಚಿಯಾ ಸೀಡ್ಸ್ ಎಲ್ಲ ಹಾಕಿಟ್ಟಿದ್ದ. ಹಾಗೆ ಅದಕ್ಕೆ ಅವನು ಒಂದು ಸ್ಪ್ರೈಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕೂಲ್ ಡ್ರಿಂಕ್ ಮಾಡಿಕೊಟ್ಟ. ನಾವು ಅದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಮಾಲ್ ಸುತ್ತಾಡೋಕ್ಕೆ ಹೊರಡ್ತಿದ್ದೀವಿ. ಹಾಗೆ ಈ ಮಾಲಲ್ಲಿ ಎಲ್ಲ ವಿಧವಾದ ಬ್ರ್ಯಾಂಡ್ ಶಾಪ್ಗಳು ಕೂಡ ಇದೆ. ನೀವು ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತಂದರೆ ನನ್ನ ಪ್ರಕಾರ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಈ ಎಸ್ಕಲೇಟರ್ ಕೆಳಗಡೆ ಒಂದು ಕುಕೀಸ್ ಶಾಪ್ ಇತ್ತು. ನನ್ನ ಬ್ರದರ್ ಫಸ್ಟ್ ಹೋಗ್ಬಿಟ್ಟು ಕೆಲವಷ್ಟು ಕುಕೀಸ್ಗಳನ್ನು ಪರ್ಚೇಸ್ ಮಾಡಿದರು. ಮಾಲೆಲ್ಲ ಸುತ್ತಿ ಸಾಕಾಗೋಯ್ತು. ಗಂಟೆ ಬೇರೆ 2 ಗಂಟೆ. ತುಂಬ ಹಸಿವಾಗ್ತಿದೆ. ಹೊಟ್ಟೆಗೇನಾದ್ರು ತಿನ್ಕೊಂಡು ಬರೋಣ ಬನ್ನಿ. ತುಂಬ ಮೆನು ಉಂಟು. ಸೂಪ್, ಡಿಫ್ರೆಂಟ್ ಟೈಪ್ ಆಫ್ ಸೂಪ್ ಇದೆ ನೋಡಿ, ಚೆನ್ನಾಗಿದೆ. ಯಾರಾದರೂ ಚೈನೀಸ್ ಇಷ್ಟಪಡೋರು ನೀವು ಈ ಮೆನುನ ನೋಡ್ಬೋದು. ನೀವೆಲ್ಲ ಮೆನು ನೋಡಿದ್ರಿ, ಬಟ್ ಯಾವ ರೆಸ್ಟೋರೆಂಟ್ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇದು ಸ್ವಾದಿಷ್ಟ ರೆಸ್ಟೋರೆಂಟ್ ಅಂತ ಮಂಗಳೂರಲ್ಲಿ ಪಂಪವೆಲ್ ರೋಡಲ್ಲಿ ಇರುವಂಥದ್ದು. ನೀವು ಯಾವಾಗೂ ಬಂದಾಗ ಇಲ್ಲಿ ಒಂದು ವಿಸಿಟ್ ಮಾಡಿ. ಫುಡ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನಾವೇನೇನು ಆರ್ಡರ್ ಮಾಡಿದ್ದೀವಿ ನಾವು ಅನ್ನೋದನ್ನು ತೋರಿಸ್ತೀನಿ. ಫುಡ್ ಟೇಸ್ಟ್ ಕೂಡ ರಿವ್ಯೂ ಕೂಡ ಮಾಡ್ತೀನಿ. ಮಂಗಳೂರಿಗೆ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಬಂದು ಊಟ ಮಾಡಿಬಿಟ್ಟು ಹೊರಡಿ. ನಾವಿವತ್ತು ಇದನ್ನು ಆರ್ಡರ್ ಮಾಡಿದ್ದೀವಿ, ಚಿಕನ್ ಜಲ್ಫ್ರಾಜಿ ಅಂತ ಒಂದು ಗ್ರೇವಿ. ಹಾಗೆ ರೋಟೀಸ್ ಆರ್ಡರ್ ಮಾಡಿದ್ದೀವಿ. ಆಮೇಲೆ ರೈಸ್ ಐಟಮ್ಸು ತುಂಬ ಇದೆ. ಇಲ್ಲಿ ಬಿರಿಯಾನಿ ಸೆಕ್ಷನ್ಸಲ್ಲಿದೆ. ನಾವು ಆ್ಯಕ್ಚುಲಿ ಇದನ್ನು ಆರ್ಡರ್ ಮಾಡಿದ್ದೀವಿ, ಡ್ರಮ್ಸ್ ಆಫ್ ಹ್ಯಾಮನ್ ಅಂತ. ಇದು ಕೈಂಡ್ ಆಫ್ ಚಿಕನ್ ಲಾಲಿಪಾಪ್ ಥರನೇ, ಸಿಜ್ವಾನ್ ಸಾಸೆಲ್ಲ ಹಾಕಿ ಮಾಡಿರುವಂಥದ್ದು. ತೋರಿಸ್ತೀನಿ ನೋಡಿ. ಇದು ಚಿಕನ್ ಜಲ್ಫ್ರಾಜಿ ಅಂತ. ನಾನು ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನಾನು ಈಗ ಡ್ರಮ್ಸ್ ಆಫ್ ಹ್ಯಾಮನ್ನ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ ಆ್ಯಕ್ಚುಲಿ. ಇದು ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೇಮ್ ಚಿಕನ್ ಲಾಲಿಪಾಪ್ ತಿನ್ನಂಗೆ ಫೀಲ್ ಬರ್ತಾ ಇದೆ, ಬಟ್ ಚೆನ್ನಾಗಿದೆ. ಮಸ್ಟ್ ಟ್ರೈ. ಈಗ ನೆಕ್ಸ್ಟ್ ನಾವು ಆ್ಯಕ್ಚುಲಿ ರೋಟೀಸ್ ಆರ್ಡರ್ ಮಾಡಿದ್ವಿ. ಹಾಗೆ ಚಿಕನ್ ಜಲ್ಫ್ರಾಜಿ ಅಂತ ಒಂದು ರೆಸಿಪಿ ಟ್ರೈ ಮಾಡ್ತೀನಿ ಹೇಗಿದೆ ಅಂತ.
ರೋಟಿ ಜೊತೆ ಸಗದಾಗಿದೆ. ಇದು ಮ್ಯಾಂಗ್ಳೂರ್ ಬಿರಿಯಾನಿ ಸ್ಪೆಷಲ್, ಬಾಸುಮತಿ ರೈಸಿಂದ ಮಾಡಿದ್ದಾರೆ. ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಈಗ ಬಿರಿಯಾನಿನ ಟೇಸ್ಟ್ ಮಾಡೋಣ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಈ ಬಿರಿಯಾನಿ ರೈಸ್ ಬಂದು ಯೆಲ್ಲೋಯಿಶ್ ರೈಸ್ ಇದೆ, ಹಳದಿ ಕಲರ್ ರೈಸ್. ಹಾಗೆ ಚಿಕನ್ ಪೀಸ್ ಕೂಡ ಬೋನ್ಲೆಸ್ ಇದೆ. ಹಾಗೆ ತುಂಬ ಸಾಫ್ಟಾಗಿ ಅದು ಕುಕ್ ಆಗಿದೆ. ಮತ್ತು ಆನಿಯನ್ ಪೇಸ್ಟ್ ಎಲ್ಲ ಚೆನ್ನಾಗಿ ಅದಕ್ಕೆ ಬ್ಲೆಂಡ್ ಆಗಿ ರೈಸ್ ಜೊತೆ ತಿಂತಾಯಿದ್ರೆ ಸೂಪರಾಗಿದೆ. ಫುಡ್ ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಫುಡ್ಡು. ನೀವು ಮಂಗಳೂರಿಗೆ ಬಂದಾಗ ಈ ರೆಸ್ಟೋರೆಂಟಿಗೆ ವಿಸಿಟ್ ಮಾಡ್ಬೋದು. ಒಂದ್ಸಲ ಇದರ ಆ್ಯಂಬಿಯನ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಊಟ ಆದಮೇಲೆ ನಾವು ಹೊರಟಿದ್ದು ಮಂಗಳೂರಿನ ಫೇಮಸ್ ಬೀಚ್ ಆದ ತಣ್ಣೀರ್ಬಾವಿ ಬೀಚಿಗೆ. ಮಂಗಳೂರಿಗೆ ಬಂದು ತಣ್ಣೀರ್ಬಾವಿ ಬೀಚ್ ನೋಡಲಿಲ್ಲ ಆದರೆ ಹೇಗೆ? ಬನ್ನಿ ತಣ್ಣೀರ್ಬಾವಿ ಬೀಚನ್ನು ನೋಡಿಕೊಂಡು ಎಂಜಾಯ್ ಮಾಡೋಣ. ನೀವು ಮಂಗಳೂರಿಗೆ ಬಂದರೆ ಒಂದು ಇಂಪಾರ್ಟೆಂಟ್ ಪ್ಲೇಸನ್ನು ಹೇಳ್ತೀನಿ. ಆ ಪ್ಲೇಸ್ ಅಂದರೆ ತಣ್ಣೀರ್ಬಾವಿ ಬೀಚ್. ಈ ಬೀಚಲ್ಲಿ ನೀವು ಈವ್ನಿಂಗ್ ಬಂದುಬಿಟ್ಟು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ನೀವು ಬರಲಿಕ್ಕೆ 2 ಮೆಥಡ್ ಇದೆ, 2 ವೇ ಇದೆ. ಒಂದು, ನೀವು ಆನ್ ದಿ ವೇ ಬರ್ಬೋದು ಬೈ AJ ಹಾಸ್ಪಿಟಲ್ ರೋಡಿಂದ, ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನೊಂದು, ನೀವು ಸುಲ್ತಾನ್ ಬತ್ತಿ ಅಂತ ಇದೆ, ಅದನ್ನು ತೋರಿಸ್ತೇನೆ. ಅಲ್ಲಿಂದ ಬೋಟಲ್ಲಿ ಡೈರೆಕ್ಟ್ ಕನೆಕ್ಟ್ ಆದರೆ ನೀವು ಈ ತಣ್ಣೀರ್ಬಾವಿ ಬೀಚಿಗೆ ಬಂದು ಈವ್ನಿಂಗ್ನ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಓಕೆ, ನೋಡಿ ಅದಲ್ಲಿ ಕಾಣುತ್ತಲ್ಲ, ಅದು ಸುಲ್ತಾನ್ ಬತ್ತೇರಿ ಪಾಯಿಂಟ್. ಇದು ಬೀಚ್ ಎಂಟ್ರೆನ್ಸ್. ಎಂಟ್ರೆನ್ಸ್ ಇರುತ್ತೆ, ಪೇ ಮಾಡಿಬಿಟ್ಟು ಹೋಗಬೇಕು. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ, ಒಬ್ಬರಿಗೆ 20 ರೂಪೀಸ್. ಸೊ ನಾವು 4 ಜನ ಹೋಗ್ತಿದ್ವಿ, ಸೊ 80 ರೂಪೀಸ್ ಟಿಕೆಟ್ ಇದೆ. ಟಿಕೆಟ್ ತೊಗೊಂಡು ಹೋಗಬೇಕು. ಬಟ್ 6:30ಗೆ ಕ್ಲೋಸ್ ಆಗುತ್ತಂತೆ. ಸ್ವಲ್ಪ ಬೇಗ ಬಂದು ಬೀಚೆಲ್ಲ ನೋಡಿಬಿಟ್ಟು ಹೊರಡ್ಬೋದು. ನಾವು ಬೀಚಿಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಸಂಜೆ ಆಗಿಬಿಟ್ಟಿತ್ತು. ಹಾಗೆ ನಮಗೆ ಕರೆಕ್ಟ್ ಸನ್ಸೆಟ್ ಕೂಡ ನೋಡೋಕ್ಕೆ ಸಿಕ್ತು. ಈ ತಣ್ಣೀರ್ಬಾವಿ ಬೀಚ್ ಅಂತೂ ಮಂಗಳೂರಲ್ಲಿ ತುಂಬ ಫೇಮಸ್ ಬೀಚ್ ಕೂಡ. ತುಂಬ ಜನ ಪ್ರವಾಸಿಗರು ಆಲ್ರೆಡಿ ಬಂದುಬಿಟ್ಟಿದ್ರು ಸನ್ಸೆಟ್ ನೋಡಲಿಕ್ಕೆ. ಹಾಗೆ ಇದು ತುಂಬ ಪ್ರಶಾಂತವಾಗಿತ್ತು ಕೂಡ. ಇದ್ದಾಗ ಈ ಸೈನ್ ಬೋರ್ಡ್ಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಸ್ವಿಮ್ಮಿಂಗ್ ಮಾಡಿ. ಇಲ್ಲಿ ಕೆಲವೊಂದು ಶಾಪ್ಸ್ ಎಲ್ಲ ಇದೆ, ನೀವು ಬೇಕಾದರೆ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು ಆರಾಮ್ಸೆ ಬಂದು. ನೋಡಿ, ಕಡಲ ಕಿನಾರೆಯಲ್ಲಿ ಪ್ಲಾಸ್ಟಿಕ್ ಬಾಟಲನ್ನು ಎಸೆಯಬೇಡಿ. ಚೆನ್ನಾಗಿ ಮಾಡಿದ್ದಾರೆ, ಡಸ್ಟ್ಬಿನ್ ಎಲ್ಲ ಕರೆಕ್ಟ್ ನೀಟಾಗಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ನೀವು ಸನ್ಸೆಟ್ಟನ್ನು ನೋಡಲಿಕ್ಕೆ ಆರಾಮ್ಸೆ ಕೂತ್ಕೊಳ್ಳೋಕ್ಕೆ ಸೀಟ್ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ 2 ಥರ ಇದೆ. ಒಂದು, ನೀವು ಪೇ ಮಾಡಿಬಿಟ್ಟು ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು, ನಾನು ತೋರಿಸಿದ್ನಲ್ಲ, ಅದು ಫ್ರೀ ಆಗಿದೆ. ನೀವು ಆರಾಮ್ಸೆ ಕೂತ್ಕೊಂಡು ಸನ್ಸೆಟ್ನ ನೋಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಫಸ್ಟ್ ಡೇ ಇನ್ ಮಂಗಳೂರು ಹೇಗಿತ್ತಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಒಳ್ಳೆ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.